ಮಾನ್ಯ ಅಧ್ಯಕ್ಷರೇ, 16ನೇ ಸಂಖ್ಯೆಯಲ್ಲಿ ಏನೋ ರಾಜ್ಯಪಾಲರ ಭಾಷಣ ಬರೆದಿದ್ದಾರೆ. ಹಸಿವು ಮುಕ್ತ ಕರ್ನಾಟಕದ ಕನಸನ್ನು ನನಸು ಮಾಡುತ್ತಿರುವ ಅನ್ನಭಾಗ್ಯ, ಇದು ಕೊಟ್ಟಿರ್ತಕ್ಕಂಥ ಹೆಡ್ಲೈನ್ ಇದೆ. ಮಾನ್ಯ ಅಧ್ಯಕ್ಷ, ನಾನು ಸರ್ಕಾರಕ್ಕೆ ಕೇಳಕ್ ಬಯಸ್ತೇನೆ. ನಿನ್ನೆ ತಾನೇ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ. ಇವತ್ತು ಸರ್ಕಾರ ಅನ್ನಭಾಗ್ಯ ಹಸಿವು ಮುಕ್ತ ಕೊಡ್ತೇವೆ ಅಂತ ಒಂದ್ ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಆದರೆ 2025ರ ಜನವರಿ ತಿಂಗಳನ್ನು ನಾವು ನೋಡಿದಾಗ ಸುಮಾರು 1,27,00,000 ಜನರಿಗೆ ಅಂದ್ರೆ ಪಡಿತರ ಚೀಟಿದಾರರಿಗೆ 657 ಕೋಟಿ ರೂಪಾಯಿ ಕೊಟ್ಟಿಲ್ಲ ಅಂತ ನಾನು ಹೇಳಿದಾಗ ಕೂಡ ನಿನ್ನೆ ದಿವಸ ಮಾನ್ಯ ಸಚಿವರು ಹೇಳಿದರು, ಇಲ್ಲ ನಾನು ಕೇಂದ್ರ ಸಚಿವ ಮಾತಾಡಿದ್ದೆ, ಅವಾಗ ಸ್ವಲ್ಪ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಆಯಿತು ಕೇಂದ್ರದ ಬಗ್ಗೆ ಅಂತೇಳಿ. ನಾನು ಇವತ್ತು ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ದೂರವಾಣಿ ಮುಖಾಂತರ ಮಾತಾಡಿದಾಗ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಲೋಪ ಇಲ್ಲ. ಇವತ್ತು ಬೆಳಗ್ಗೆ ಬೇಕಾದ್ರೆ ಅವ್ರು ಅಮೌಂಟ್ ಡೆಪಾಸಿಟ್ ಮಾಡಲಿ, ಮಧ್ಯಾಹ್ನ ಒಳಗಡೆ ಅಕ್ಕಿ ಡೆಲಿವರಿ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಮಾನ್ಯ ಕೇಂದ್ರ ಸಚಿವರು ಹೇಳಿದ್ದಾರೆ. ಹಾಗಾಗಿ ನಾನು ಈಗೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ, ಏನು ಜನವರಿ ತಿಂಗಳ 1,27,00,000 ಪಡಿತರ ಚೀಟಿದಾರಿದ್ದಾರೆ, ಅವ್ರದ್ದು 657 ಕೋಟಿ ರೂಪಾಯಿ ನಿನ್ನ ಮಂತ್ರಿಗಳು ಹೇಳ್ತಾ ಇದ್ರು ಹಣಕಾಸಿನಲ್ಲೇ ಇಲಾಖೆಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಲ್ಲಿ ದಯವಿಟ್ಟು ವಿನಂತಿಯನ್ನು ಮಾಡ್ತೀನಿ, ಆ 657 ಕೋಟಿಗಳನ್ನು ಏನು ನೀವು ಇಟ್ಕೊಂಡಿದ್ದೀರಿ, ಈಗಾದರೂ ಕೂಡ ಅದನ್ನು ತಕ್ಷಣ ರಿಲೀಸ್ ಮಾಡಿ ಆ ಪಡಿತರ ಚೀಟಿದಾರರಿಗೆ ಒದಗಿಸಬೇಕನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾನು ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ದೆ. ಗೃಹಲಕ್ಷ್ಮಿ ಬಗ್ಗೆ ಏನಾಯ್ತಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ 80% ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರವಾಗಿರೋದಾಗಿ ಅಂತ ಹೇಳ್ತಾರೆ. ಸನ್ಮಾನ್ಯ ಅಧ್ಯಕ್ಷ, ನಾನು ಕೇಳಕ್ಕೆ ಇಚ್ಛೆ ಪಡ್ತೇನೆ, ನನಗೆ ಗ್ಯಾರಂಟಿ ಬಗ್ಗೆ ಏನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ತಾಪತ್ರೆ ಇಲ್ಲ, ನೀವು ಕೊಡ್ರಿ ಅನ್ನುವಂಥದ್ದಕ್ಕೂ ನಾವು ಅದಕ್ಕೇನು ನೆಗೆಟಿವ್ ಅನ್ನುವಂಥದ್ದಿಲ್ಲ. ಆದರೆ ಸರ್ಕಾರ ಏನು ಹೇಳಿತ್ತೋ ಅದನ್ನು 100% ಯಥಾವತ್ತಾಗಿ ಜಾರಿ ಮಾಡ್ತಕ್ಕಂಥ ಕೆಲಸ ಯಾರ್ದು, ಸರ್ಕಾರದ್ದೇ ಅನ್ನುವಂಥದ್ದನ್ನು ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಅದೇ 2025ರ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣವನ್ನು ಕೂಡ ಇವತ್ತು ಹಾಕಿಲ್ಲ. ಸುಮಾರು 1,24,00,000 ಮಹಿಳೆಯರಿಗೆ 5,000 ಕೋಟಿ ರೂಪಾಯಿ ಆಗುತ್ತೆ ಅಧ್ಯಕ್ಷರೇ, ಇವತ್ತಿನವರೆಗೂ ಕೂಡ ಹಾಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಅಧಿವೇಶನದಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಆಯ್ತು ಬಿಡಪ್ಪ ತೆಂಗಿನಕಾಯಿ ಹಾಕಿಲ್ಲ ಅಂದ್ರೆ ತಕ್ಷಣ ಹಾಕಿಸ್ತೇನೆ ಅಂತ ಹೇಳಿದ್ರು. ಆದರೆ ಮಾನ್ಯ ಅಧ್ಯಕ್ಷರೇ, ಆ ಅಧಿವೇಶನ ಮುಗಿದು 1 ತಿಂಗಳ ಮೇಲೆ ಆದರೂ ಕೂಡ ಇವತ್ತು ಆ 1,24,00,000 ತಾಯಂದರ ಅಕೌಂಟ್ಗೆ 5,000 ಕೋಟಿ ಜಮಾ ಆಗಿಲ್ಲ ಅಧ್ಯಕ್ಷರೇ. ನಾನು ಎಷ್ಟೇ ಕೇಳ್ಕೊತೀನಿ, ಒಂದ್ ಕಡೆ ಆರ್ಥಿಕವಾಗಿ ಮಹಿಳೆಯರನ್ನು ಸಬಲೀಕರಣ ಮಾಡ್ತೇನೆ ಅಂತ ಇದ್ರೆ ಒಂದ್ ಕಡೆ ಮೋಸ ಮಾಡುವಂಥದ್ದು ಆಗ್ತಾ ಇದೆಯಾ? ಈ ದುಡ್ಡು ಎಲ್ಲೋಯ್ತು? 5,000 ಕೋಟಿ ಏನಾಯ್ತು? ಆದ್ರೆ ಇವತ್ತು ಆಕ್ಚುಯಲ್ ಫಿಗರ್ಸ್ಗಳನ್ನ ತೆಗೆದಾಗ ಇವತ್ತು ಮುಂದಿನ 4 ತಿಂಗಳು ಇನ್ನೂ ದುಡ್ಡು ಬಂದಿಲ್ಲ. ನಾವು ಅವತ್ತು ಭಾಷಣ ಮಾಡಿದಾಗ ಆಗಸ್ಟ್ ವರೆಗೆ ಇತ್ತು, ಸೆಪ್ಟೆಂಬರ್ದು ಒಂದು ಅಕೌಂಟನ್ನು ಹಾಕಿದ್ದಾರೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 4 ತಿಂಗಳ, ಹಿಂದಿನ 2 ತಿಂಗಳ, 6 ತಿಂಗಳ, ಒಟ್ಟು 15,000 ಕೋಟಿ ರೂಪಾಯಿ ಯಾಕೆ ಪೇಂಟಿಂಗ್ ಇಟ್ಕೊಂಡು ಕುಂತೀರಿ? ಹಾಕ್ಬೇಕಲ್ಲ. ಏನಾದರೂ ಸರ್ಕಾರಕ್ಕೆ ಹಣಕಾಸಿನ ಸಮಸ್ಯೆ ಇದೆಯಾ, ಏನಾದರೂ ತೊಂದರೆ ಇದೆಯಾ, ತಾಪತ್ರೆ ಇದೆಯಾ ಅನ್ನುವಂಥದ್ದು ಇದರ ಸ್ಪಷ್ಟೀಕರಣ ಕೊಡ್ರಿ, ಅವಾಗ ಕ್ಲಿಯರಿಟಿ ಆಗತ್ತೆ. ಆಯ್ತಪ್ಪ ರೊಕ್ಕಿಲ್ಲ, ರೊಕ್ಕ ಬಂದ ಮೇಲೆ ಹಾಕ್ತೇವೆ ಅಂತಕ್ಕಂಥ ಮಾತನ್ನ ಹೇಳುವಂಥದ್ದಾಗಲಿ ಕೂಡ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, 2ನೇದು ನಮ್ಮ ಹುಬ್ಳಿಯಲ್ಲಿ ಇರ್ತಕ್ಕಂಥ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ. ಮಾನ್ಯ ಅಧ್ಯಕ್ಷರಿಗೆ ನಿಮ್ಮ ಮೂಲಕ ವಿನಂತಿ ಮಾಡ್ಕೊಂತೀನಿ, ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದ್ರೆ ಈ ಸ್ಪೆಸಿಫಿಕ್ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಇವೆರಡು ಪ್ರಶ್ನೆಗಳು ಅದಕ್ಕೆ ಕೂತ್ಕೊಂಡಿದ್ದಾರೆ, ನೀವೇ ಅವ್ರು ಕೊಡುದಿಲ್ಲ ಅಂತ ಹೇಳಿದಾರ. ಸನ್ಮಾನ್ಯ ಅಧ್ಯಕ್ಷರೇ, SSK ಸಮಾಜ ಅನ್ನುವಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಸಮಾಜ ನಮ್ಮ ಕಡೆ. ನಾನು ಕಳೆದ 2-3 ಅಧಿವೇಶನದಲ್ಲಿ ಕೂಡ ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದೆ. SSK ಯಾವ ರೀತಿಯಾಗಿ ಬೇರೆ ಬೇರೆ ಸಮಾಜಕ್ಕೆ ನಿಗಮ ಮಂಡಳಿಗಳನ್ನು ಮಾಡಿಕೊಡುವಂಥದ್ದಾಗಿತ್ತು, ಇದಕ್ಕೂ ಕೂಡ SSK ಅಭಿವೃದ್ಧಿ ನಿಗಮ ಆಗಬೇಕು ಅನ್ನೋದನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ವಿನಂತಿಸಿಕೊಂಡಿದ್ದೆ. ಶಿವರಾಜ್ ತಂಗಡಿಗೆ ಅವ್ರಿಗೂ ಕೂಡ ನಾನು ವಿನಂತಿಸಿದ್ದೆ. ಆದರೆ ಇನ್ನೂವರೆಗೂ ಕೂಡ ಅದು ಬಂದಿಲ್ಲ. ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಅನೇಕ ಬಡವರಿಗೆ, ಅಲ್ಲಿ ಇರ್ತಕ್ಕಂಥ ಯುವಕರಿಗೆ ಎಲ್ಲರಿಗೂ ಕೂಡ ಒಂದಿಷ್ಟು ಉದ್ಯೋಗ ಅವಕಾಶಗಳನ್ನಾಗಲಿ ಅಥವಾ ಸ್ವಯಂ ಉದ್ಯೋಗನಾಗಲಿ ಕಚ್ಚಾ ವಸ್ತುಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ಒಂದು 200 ಕೋಟಿ ರೂಪಾಯಿ ಅದಕ್ಕೆ ಏನಾದರೂ ಇಟ್ಟರೆ ಆ ಸಮಾಜಕ್ಕೆ ಸರ್ಕಾರ ಕಡೆಯಿಂದ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗೆ ಆಗ್ತೈತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನೊಂದು ಕಲಾಲ್ ಕಾಟಿಕ್ ಸಮಾಜ ಅಂತಕ್ಕಂಥದ್ದು, ಇವರು ಈಗಾಗಲೇ ಅದರದ ಕುಲಶಾಸ್ತ್ರ ಅಧ್ಯಯನ ಕೂಡ ಕಂಪ್ಲೀಟ್ ಆಗಿದೆ. ಅವರೆಲ್ಲರದು ಒಂದು ಅಹವಾಲು ಇದ್ದಿದ್ದಂತಂದ್ರೆ ಸಮಾಜವನ್ನ SCಯಲ್ಲಿ ಸೇರ್ಪಡೆ ಮಾಡಬೇಕು ಅನ್ನತಕ್ಕಂಥ ಅಹವಾಲನ್ನ ಆ ಸಮಾಜದವ್ರು ಇಟ್ಟಿದ್ದಾರೆ. ಹೀಗಾಗಿ ಈಗಾಗಲೇ 13 ರಾಜ್ಯಗಳಲ್ಲಿ SCಯಲ್ಲಿ ಆ ಸಮಾಜಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿನೂ ಕೂಡ ಅವ್ರದ್ದೊಂದು ಅಪ್ಡೇಷನ್ ಮಾಡಬೇಕು ಅನ್ನತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, 4ನೇದು ನಂದು ವಿಶೇಷವಾಗಿ NWKSRTCಗೆ ಸಂಬಂಧಪಟ್ಟ ಹಾಗೆ ಕಳೆದ ಅಧಿವೇಶನದಲ್ಲಿ ಕೂಡ ನಾವು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಸನ್ಮಾನ್ಯ ಸಾರಿಗೆ ಸಚಿವರಿಗೆ ನಾನು
ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಅಭಿನಂದನೆ ಹೇಳ್ತೇನೆ. ಅವಾಗ 2814 ಹುದ್ದೆಗಳನ್ನು ಅಲ್ಲಿ ತುಂಬಬೇಕಾಗಿತ್ತು. ಆದರೆ 1000 ಹುದ್ದೆಗಳನ್ನು ಮೊದಲೇ ತುಂಬಿದ್ರೆ ಇಂಥ 1000 ಹುದ್ದೆಗಳನ್ನು ತುಂಬುವಂಥದ್ದಾಗಿದೆ. ಹೀಗಾಗಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಆದರೆ ಮಿಕ್ಕಿರ್ತಕ್ಕಂಥ 814 ಹುದ್ದೆಗಳನ್ನು ಕೂಡ ದಯವಿಟ್ಟು ಏನು ಹಳೆ ಎಕ್ಸಾಮಿನೇಷನ್ ಆಗಿತ್ತು ಅವ್ರನ್ನೇ ಅದರಲ್ಲಿ ಸಿಲೆಕ್ಷನ್ ಮಾಡೋ ಮುಖಾಂತರ ಅವ್ರಿಗೆ ಒಂದು ಉದ್ಯೋಗ ಅವಕಾಶನ ಕಲ್ಪಿಸಿಕೊಡ್ಬೇಕನ್ನೋಂಥ ವಿನಂತಿಯನ್ನು ಮಾಡ್ತೇನೆ. ಯಾಕಂದ್ರೆ ಈಗಾಗಲೇ ಅವ್ರದ್ದು ಏಜ್ ಬಾರ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರೆಲ್ಲರೂ ಬಂದಿದ್ದಾರೆ. ಹೀಗಾಗಿ ಮತ್ತೆ ಅದನ್ನ ಎಕ್ಸಾಮಿನೇಷನ್ ಇಂದ ಮಾಡಲಾರ್ದೇ ತಕ್ಷಣ ಅವರಿಗೆ ಜಾಬ್ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕನ್ನುವಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, NWKSRTCಗೆ ಸಂಬಂಧಪಟ್ಟಾಗೆ 700 ಹೊಸ ಬಸ್ಸುಗಳ ಖರೀದಿಯನ್ನು ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಇವತ್ತಿನವರೆಗೂ 150 ಬಸ್ಸಿಗೆ ಮಾತ್ರ ಟೆಂಡರ್ ಪ್ರಕ್ರಿಯೆ ಆಗಿದೆ. ಇನ್ನು ಮಿಕ್ಕ ಬಸ್ಸಿಗೆ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಆ ಬಸ್ಸನ್ನು ನೀವು ತೆಗೆದುಕೊಂಡ್ರೆ, ಯಾಕಂದ್ರೆ ನಮ್ದು ಏನು ಪರಿಸ್ಥಿತಿ ಉತ್ತರ ಕರ್ನಾಟಕದ ಅಂದ್ರೆ ನಾವು ಅಲ್ಲಿ ಬೆಳಗಾವದಾಗ ನಡೆದಾಗೂ ಹೇಳ್ತೀವಿ, ಇಲ್ಲಿನೂ ಹೇಳ್ತೇವೆ. ಇಲ್ಲಿ ಏನು ಯೂಸ್ ಮಾಡಿರ್ತಾರೆ ಆ ಬಸ್ಸುಗಳನ್ನ ಅಲ್ಲಿ ಕಳಿಸ್ಕೊಡುವಂಥದ್ದು ಆಗ್ತದೆ. ಹೀಗಾಗಿ ಅಲ್ಲಿ ಹೊಸ ಬಸ್ಸುಗಳನ್ನ ನೀವೇನು ಪರ್ಚೇಸ್ ಮಾಡಿ ಕೊಟ್ರಿ ಅಂತಂದ್ರೆ ಅಟ್ಲೀಸ್ಟ್ ನಮ್ಮ ಜನರಿಗೆ ಒಂದು ನೆಮ್ಮದಿಯಾಗಿ ಅಡ್ಡಾಡ್ಲಿಕ್ಕೆ ಸಾಧ್ಯತೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಯನ್ನು ಪಡ್ತೇನೆ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವೆಲ್ಲರೂ ಕೂಡ ರಾಜ್ಯದ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಕೆಲವೊಂದು ವಿಷಯಗಳನ್ನು ನಾವು ಮಾತಾಡಬೇಕಾಗತ್ತೆ. ನಮ್ಮ ರೋಡು, ಗಟರು, ಚೇಂಬರು ಎಲ್ಲರಿಗೂ ಇದ್ದೈತಿ, ಅನೇಕ ವಿಷಯಗಳು ಬರ್ತಾವೆ. ಆದರೆ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ವಿಶೇಷವಾಗಿ ರಾಜಧಾನಿ ಬೆಂಗಳೂರು, ಕಾಪಿನಾಡು, ಕೊಡಗು, ಕರಾವಳಿ ಭಾಗ, ಉತ್ತರ ಕರ್ನಾಟಕದ ಕೈಗಾರಿಕಾ ಪ್ರದೇಶಗಳಲ್ಲಿ ಇವತ್ತು ಅಕ್ರಮ ಬಾಂಗ್ಲಾ ವಲಸೆಗಾರರ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಏನಿದೆ, ಈ ಸಂಖ್ಯೆ ಡೇ ಬೈ ಡೇ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇದೆ. ಇದು ಮುಂದಿನ ದಿನಮಾನಗಳಲ್ಲಿ ಬಹಳ ದೊಡ್ಡ ತೊಂದರೆಯನ್ನ ಇಡೀ ರಾಜ್ಯಕ್ಕೆ ತರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಅನ್ನೋದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷರೇ. ಹೀಗಾಗಿ ಸನ್ಮಾನ್ಯ ಗೃಹ ಸಚಿವರು ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಹರಿಸಿ ಈ ರೀತಿಯಾಗಿರ್ತಕ್ಕಂಥ ಇಲ್ಲಿಗಲ್ ಬಾಂಗ್ಲಾದೇಶಿ ಇಮಿಗ್ರೆಂಟ್ಸ್ ಇದಾರ ಅವ್ರನ್ನ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾನ್ಯ ಗೃಹ ಸಚಿವರು ಇದಕ್ಕೆ ಒತ್ತು ಕೊಡಬೇಕನ್ನುವಂಥದ್ದನ್ನು ಕೂಡ ಹೇಳ್ತೇನೆ. ಇದ್ರ ಜೊತೆಗೆ ಇವತ್ತು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಕ್ಕಂಥವ್ರು ಇವತ್ತು ಅತ್ಯಂತ ಆಘಾತಕಾರಿ ವಿಷಯ ಅಂತಂದ್ರೆ, ನಮ್ಮ ದೇಶದ ಪ್ರಜೆಗಳಿಗೆ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಪಡೆ ತ್ರಾಸಿದ್ರೆ ಇಂಥವ್ರು ಬಂದಂಥವ್ರಿಗೆ ಇಮಿಡಿಯೇಟ್ ಇವರಿಗೆ ಆಧಾರ್ ಕಾರ್ಡ್ ಆಗುತ್ತೆ, ರೇಷನ್ ಕಾರ್ಡ್ ಆಗುತ್ತೆ, ಎಲ್ಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋ ಮುಖಾಂತರ ಈ ನಕಲಿ ಏಜೆಂಟ್ರು ಏನಿದ್ದಾರ ಇವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದಲ್ಲಿ, ಇದು ಕೇವಲ ಬೆಂಗಳೂರು, ಹುಬ್ಬಳ್ಳಿ ಅಂತನ್ನೋಂಥದ್ದಲ್ಲ, ಇಡೀ ರಾಜ್ಯದಲ್ಲಿ ಇವರೆಲ್ಲರೂ ಕೂಡ ಇಲ್ಲಿ ವಹಿಸಿದಾರ. ಅವ್ರನ್ನೂ ಕೂಡ ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಾಡಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಯಾಕೋ ಇವೆಲ್ಲ ಹೆಚ್ಚಿಗೆ ಆಗಕ್ಕೆ ಒಂದ್ ಕಡೆ ಎಲ್ಲೋ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ತುಷ್ಟೀಕರಣ ನೀತಿ ಇದರಲ್ಲಿ ಎಲ್ಲೋ ಬರುತ್ತಾ ಅಂತಕ್ಕಂಥದ್ದು ಒಂದು ಸಂಶಯ ನಮಗೆ ಕಾಡ್ತಾ ಇದೆ. ಯಾಕಂದ್ರೆ ಅವೆರಡೂ ಕಾರಣಕ್ಕಾಗಿ ಇವತ್ತು ಸ್ಲಮ್ಸು ಈ ರೀತಿಯಾಗಿರ್ತಕ್ಕಂಥ ಏರಿಯಾದಲ್ಲಿ ಹೋಗಿ ಇವರು ವಾಸ ಮಾಡೋ ಮುಖಾಂತರ ದೊಡ್ಡ ಪ್ರಮಾಣದಲ್ಲಿ ಇವ್ರ ಬೆಳವಣಿಗೆ ಆಗ್ತಾ ಇದೆ. ಇವ್ರಿಗೆ ಏನೇನು ಸೌಕರ್ಯ ಬೇಕೋ ಅವು ಯಾವ್ಯಾವ ರೀತಿಯಿಂದ ಅಲ್ಲಿ ಕಲ್ಪಿಸತಕ್ಕಂಥದ್ದು ಕೂಡ ಆಗುವಂಥ ವಿಷಯಗಳನ್ನ ಇವತ್ತು ನಾವು ನೋಡಿದ್ದೇವೆ. ಹೀಗಾಗಿ ಈ ವಿಷಯವನ್ನ ವಿಶೇಷವಾಗಿ ಮೈಗ್ರೆಂಟ್ಸ್ ಏನೈತಿ ಇದನ್ನ ನಾವೆಲ್ಲರೂ ಒಟ್ಟಾಗಿ ಈ ಕಡೆ ಇರಲಿ ಆ ಕಡೆ ಇರಲಿ ಇಡೀ ಸರ್ಕಾರದ ಎಲ್ಲ 224 ಶಾಸಕರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ, ಈ ರೀತಿ ವಿಷಯಗಳು ಬಂದಾಗ ನಾವು ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಹೋರಾಟ ಮಾಡೋಣ. ಈ ರೀತಿ ಏನು ನಮ್ಮ ಮೈಗ್ರೆಂಟ್ಸ್ ಇದಾರ ಅವ್ರನ್ನೆಲ್ಲರನ್ನೂ ಹೊರಗೆ ಹಾಕ್ಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಯಾನವನ್ನು ಸರ್ಕಾರದ ಕಡೆಯಿಂದ ತೆಗೆದುಕೊಳ್ಬೇಕನ್ನುವಂಥ ವಿನಂತಿಯನ್ನು ಕೂಡ ನಾ ಈ ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆ ಪಡ್ತೀನಿ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ವಿಶೇಷವಾಗಿ ನಮ್ಮ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಅನೇಕರು ನಮ್ಮವರು ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿರ್ತಕ್ಕಂಥ 2014ರಿಂದ ಒಂದು ವಿಷನ್ ಅಂಡ್ ಮಿಷನ್ ಅಂತ ಇಟ್ಕೊಂಡು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ನಾನು ವಿನಂತಿ ಮಾಡ್ತೇನೆ, ರಾಜ್ಯ ಸರ್ಕಾರ ಕೂಡ ನಾವು ಕೇವಲ ಗ್ಯಾರಂಟಿ 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 ಅಂತ ಜಪ ಮಾಡಲಾರ್ದೇ ಕರ್ನಾಟಕಕ್ಕೆ ಒಂದು ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಇರ್ತಕ್ಕಂಥ ಒಂದು ವಿಷನ್ ಮಿಷನ್ ಅಂತ ಇರುತ್ತೆ ಅದನ್ನೊಂದು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋದ್ರೆ ಒಂದು ಕರ್ನಾಟಕವನ್ನು ಕೂಡ ದೇಶದಲ್ಲಿ ಒಂದು ಅತ್ಯುತ್ತಮವಂತ ರಾಜ್ಯವನ್ನು ಮಾಡಲಿಕ್ಕೆ ನಮ್ಮೆಲ್ಲರೂ ಕೂಡ ಪ್ರಯತ್ನ ಇದೆ. ಅದಕ್ಕೆ ನಾವು 100% ಸಹಕಾರ ಕೊಡ್ತೀವಿ ಅನ್ನೋದನ್ನು ಕೂಡ ಹೇಳ್ತೀನಿ. ನೋಡಿ, 2014ರಾಗೆ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆರ್ಥಿಕ ಬುನಾದಿಯ ಕೆಲಸ ಮಾಡ್ತಕ್ಕಂಥದ್ದಾಯ್ತು. 2015ರಲ್ಲಿ ಸ್ವಾವಲಂಬನೆಗೆ ಒತ್ತು ಕೊಡ್ತಕ್ಕಂಥ ಕೆಲಸ ಆಯ್ತು. 2016ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಡ್ತಕ್ಕಂಥದ್ದು. 2018ರಲ್ಲಿ ಆರೋಗ್ಯ ಭಾಗ್ಯಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಆಯ್ತು. 2019ರಲ್ಲಿ ಅನ್ನದಾತ ಮತ್ತು ಜಲಶಕ್ತಿಗೆ ಒತ್ತು ಕೊಡ್ತಕ್ಕಂಥದ್ದು. 23-24ರಲ್ಲಿ ಕುಶಲಕರ್ಮಿ ಮತ್ತು ಸೌರಶಕ್ತಿಗೆ. ಈ ರೀತಿ ಪ್ರತಿ ವರ್ಷ ಕೂಡ ಒಂದು ಅಜೆಂಡಾವನ್ನು ಫಿಕ್ಸ್ ಮಾಡ್ಕೊಂಡು ಯಾವ ರೀತಿ ಕೇಂದ್ರ ಸರ್ಕಾರ ಇವತ್ತು ನೋಡಿ ಜನ್ಧನ್ ಯೋಜನೆಯನ್ನ 2014, ಮುದ್ರಾ ಸಾಲ ಯೋಜನೆ 2015, ಆವಾಸ್ ಯೋಜನೆ ಗ್ರಾಮೀಣದಲ್ಲಿ 2016ರಲ್ಲಿ, ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ್ 2018ರಲ್ಲಿ, PM ಕಿಸಾನ್ ಯೋಜನೆ 2019ರಲ್ಲಿ, ಜಲ್ ಜೀವನ್ ಮಿಷನ್ 2019ರಲ್ಲಿ,
PM ಸ್ವನಿಧಿ 2020ರಲ್ಲಿ ಯಾವ ರೀತಿ ಒಂದು ಅಜೆಂಡಾವನ್ನು ಇಟ್ಕೊಂಡು ಇವತ್ತು ಕೇಂದ್ರ ಸಾಗ್ತಾ ಇದೆ, ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂಡ ಹೋಗಬೇಕು, ಅದು ಆಗಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಅದ್ರ ಜೊತೆಗೆ ಮಾನ್ಯ ಸುರೇಶ್ ಬೈರತಿ ಸಾಹೇಬರಿಗೂ ಕೂಡ ವಿನಂತಿ ಮಾಡ್ತೇನೆ. ನಮ್ಮ ಹುಬ್ಳಿ ಧಾರವಾಡಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು MJNYದಲ್ಲಿ ದುಡ್ಡನ್ನು ಕೊಟ್ಟಿದ್ದಾರೆ, ಇಲ್ಲ ಅಂತೆಲ್ಲ. ಆದ್ರೆ ನಾವು ಕಳೆದ ಅಂದ್ರೆ ಒಂದೂವರೆ ವರ್ಷದ ಹಿಂದೆನೆ ಇದಕ್ಕೆ ಸಾಕಷ್ಟು ಒತ್ತಾಸೆಯನ್ನು ಮಾಡಿದ್ವಿ, ಬೇಗ ಟೆಂಡರ್ ಕೊಡಿರಿ ಮಾಡ್ರಿ ಅಂತೇಳಿ. ಆದರೆ ನಾರ್ಮಲಿ ಟೆಂಡರ್ ಪ್ರೊಸೆಸ್ಸು ಮಹಾನಗರ ಪಾಲಿಕೆ ಇರ್ತಿತ್ತು. ಅದ್ಯಾಕೋ ಗೊತ್ತಿಲ್ಲ, ಮಾನ್ಯ ಮಂತ್ರಿಗಳು ಇಲ್ಲಿಂದ ನಾವು ಟೆಂಡರ್ ಮಾಡ್ತೇವೆ ಅಂತ ಹೇಳುವಂಥ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಮಾಡಲಿ, ನಮಗೇನು ಅದಕ್ಕೇನು ಅಭ್ಯಂತರ ಇಲ್ಲ. ಆದರೆ 1 ವರ್ಷ ಆದರೂ ಕೂಡ ಇನ್ನೂವರೆಗೆ ಟೆಂಡರ್ ಪ್ರಕ್ರಿಯೆ ಆಗ್ತಿಲ್ಲ. ಎಲ್ಲ ಕಾಮಗಾರಿಗಳ ಟೆಂಡರ್ ಪ್ರೊಸೆಸ್ ಅಂಡರ್ ಟೆಂಡರ್ ಪ್ರೊಸೆಸ್ ಅನ್ನುವಂಥದ್ದು ಬರ್ತಾ ಇದೆ. ಹೀಗಾಗಿ ನಾನು ಸುರೇಶ್ ಬೈರತಿ ಅವರಲ್ಲಿ ವಿನಂತಿ ಮಾಡ್ತೀನಿ, ತಕ್ಷಣ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿ ಆ ಟೆಂಡರ್ ಪ್ರಕ್ರಿಯೆಯನ್ನು ಮುಗಿಸಿದ್ರೆ ನಿಮ್ಮ ಹೆಸರಲ್ಲೇ ನಾವು ರೋಡ್ ಮಾಡುತ್ತೇವೆ, ನಿಮ್ಮ ಹೆಸರ ಮೇಲೆ ಉದ್ಘಾಟನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಮಾನ್ಯ ಸುರೇಶ್ ಬೈರತಿ ಅವರಲ್ಲಿ ವಿನಂತಿ. MJNY ಸುರೇಶಣ್ಣ, MJNYದ್ದು ಹಾಕೋರೆ MJNYದ್ದು ಟೆಂಡರ್ ಪ್ರಕ್ರಿಯೆಯಲ್ಲೇ ಇನ್ನೂ ಪ್ರೊಸೆಸ್ ಇದೆ. ಕಳೆದ ಒಂದೂವರೆ ವರ್ಷ ಆಯಿತು. ಕಳೆದ 2 ಅಧಿವೇಶನದಲ್ಲಿ ಕೂಡ ನಾನು ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ವಿಶೇಷವಾಗಿ ಇನ್ನೂವರೆಗೂ ಟೆಂಡರ್ ಪ್ರೊಸೆಸ್ನಲ್ಲೇ ಇದೆ. ದಯವಿಟ್ಟು ನೀವು ಆ ಟೆಂಡರ್ ಪ್ರೊಸೆಸ್ಸನ್ನು ದೌಡ್ ಮಾಡಿ ಕೊಟ್ರಿ ಅಂತಂದ್ರೆ ನಿಮ್ಮ ಹೆಸರು ಮೇಲೆ ನಿಮ್ಮ ಫೋಟೋ ಹಾಕಿ ರೋಡ್ ಉದ್ಘಾಟನೆ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ಇದ್ದೀನಿ. ಯಾಕಂದ್ರೆ 1 ವರ್ಷದಿಂದ ಇನ್ನೂ ರೋಡ್ ಆಗ್ತಾ ಇಲ್ಲ ಅಣ್ಣ. ಹಾಗೆ ಟೆಂಡರ್, ಬಟ್ ಯಾರು ಟೆಂಡರ್ ಹಾಕ್ಬಲ್ರಿ, ಯಾಕಂತ ಗೊತ್ತಿಲ್ಲ. ನೀವು ಯಾರಿಗಾರು ಮಾತಾಡಿಸಿ ದೌಡ್ ಹಾಕಿಸ್ಬಿಟ್ರೆ ಅವ್ರ ಕಡೆಯಿಂದ ಏನಾರು ಮಾಡಿ. ಅದ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಮಹಾನಗರ ಪಾಲಿಕೆಗೆ ಹೆಂಗೆ ನಮ್ಮ ಮಿತ್ರರೆಲ್ಲ ಹೇಳ್ತಾರ, GST ಹಣ ನಮಗೆ ಬರಬೇಕು, GST ಹಣ ನಮಗೆ ಬರ್ಬೇಕಂತೇಳಿ. ತಪ್ಪಿಲ್ಲ, ಕೇಳ್ರಿ, ಅದರಲ್ಲಿ ನಾವು ನಿಮ್ಮ ಕುಡ್ಕೊಡ್ತೀವಿ ಮಾಡುವಂಥದ್ದಾಗತ್ತೆ. ಆದರೆ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಅನೇಕ ವರ್ಷಗಳಿಂದ ಸುಮಾರು 300 ಕೋಟಿ ರೂಪಾಯಿ ಅಷ್ಟು ನಮ್ಮ ಕಡೆ ಬ್ಯಾಲೆನ್ಸ್ ಉಳಿದೈತೆ. ರಾಜ್ಯ ಸರ್ಕಾರ 300 ಕೋಟಿ ರೂಪಾಯಿ ಅಷ್ಟು ಆ ಹಣವನ್ನು ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಟ್ಟರೆ ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ನಮಗೆ ಮಾಡ್ಕೊಳಕ್ಕಾಗತ್ತೆ. ಇವತ್ತು ನಮ್ಮ ಕಮಿಷನರ್ ಅವ್ರು ಕೇಳಿದ್ರೆ ದುಡ್ಡಿಲ್ಲ ರೀ, ದುಡ್ಡಿಲ್ಲ, ಯಾವುದಕ್ಕೆ ಸಹಿ ಮಾಡಂಗಿಲ್ಲ ಅಂತಾರೆ. 1,000 ರೂಪಾಯಿದ್ದು ಒಂದು 2 ಲಕ್ಷ ರೂಪಾಯಿದ್ದು ಒಂದು ಸಣ್ಣ CD ಹಾಕ್ತೀವಿ ಅಂತಂದ್ರೆ ದುಡ್ಡಿಲ್ಲ ಸರ್ ಅಂತ ಹೇಳ್ತಾರೆ. ಹೀಗಾಗಿ ನಾನು ವಿನಂತಿ ಮಾಡ್ತೀನಿ ಸುರೇಶ್ ಬೈರತಿ ಅವರಿಗೆ, ನೀವು ಭಾಳ ಪವರ್ಫುಲ್ ಮಿನಿಸ್ಟರ್ ಸಾಹೇಬ್ರ ಜೊತೆ ಇರೋ ರೈಟ್ ಹ್ಯಾಂಡ್ ನೀವು. ಹೀಗಾಗಿ ಆ 300 ಕೋಟಿ ರೂಪಾಯಿನ ಸ್ವಲ್ಪ ದೌಡ್ ಕಳಿಸಿದ್ರೆ ಅಂತಂದ್ರೆ ಭಾಳ ನಮ್ಮ ಹುಬ್ಳಿ ಧಾರವಾಡ ಡೆವಲಪ್ಮೆಂಟ್ ಮಾಡಕ್ಕೆ ಒಂದು ಒಳ್ಳೇದಾಗ್ತೈತಿ ಅನ್ನೋಂಥದ್ದನ್ನು ಕೂಡ ಹೇಳಿ ಮಾತಾಡಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ದಕ್ಕೆ ಧನ್ಯವಾದ ತಿಳಿಸ್ತೀನಿ. ನೀವು ಓಕೆ ಅನ್ಲಾರ್ದೆ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸುರೇಶ್. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು